ಏಯ್ 80 ಸ್ಪೀಡಲ್ಲಿ ಹೋಗ್ತಾ ಇದೆ, ಎಲ್ಲಿಂದ ಟಪ್ಕಾಯಿಸ್ಕೊಂಡೆ ನೀನು? ಹಲೋ, ಹಾಯ್ ಹಾಯ್ ಅಂದೆ. ಹಾಯ್. ನನ್ನ ಹೆಸರು 60 ಮಂಜು ಅಂತ, ಡೈರೆಕ್ಟ್ರು. ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಮ್ಯೂಸಿಕ್ ಡೈರೆಕ್ಟ್ರು, ಎಡಿಟಿಂಗು, ಹೀರೋ ಕಮ್ಮು. ಹೀರೋ ಕಮ್ ಅಲ್ಲ ಅಂದಿದ್ದು, ಹೀರೋ ಕಮ್ಮು ಅಂದಿದ್ದು. ವರ್ಮ, ಶರ್ಮ, ನ್ಯಾಷನಲ್, ಬೆಟ್ಟು ಇವ್ರಕಿನ್ನ ಕಡಿಮೆನಿಲ್ಲ ನಾನು. ಒಳ್ಳೆ ಕಥೆ ಇದೆ ನನ್ನ ಹತ್ರ. ಸರಿ, ಅದೇನು ಹೇಳಪ್ಪ. 60ಗೆ ಧನಹಾನಿ, 90ಗೆ ಪ್ರಾಣಹಾನಿ, 180ಗೆ ಸರ್ವನಾಶ. ಓಪನಿಂಗ್ ಹೆಂಗಂದ್ರೆ ಇನ್ ಕ್ಲೈಮ್ಯಾಕ್ಸ್ ಹೆಂಗಿರುತ್ತೆ ತಂದೆ? ಅಯ್ಯೋ, ಕ್ಲೈಮ್ಯಾಕ್ಸ್ ಕತೆ ಬಿಡ್ರಿ, ಈ ಕ್ಲೈಮ್ಯಾಕ್ಸ್ ಕತೆ ಕೇಳಕ್ಕೆ ಪ್ರೊಡ್ಯೂಸರ್ ಸಿಗ್ತಾ ಇಲ್ಲ. ಅಯ್ಯೋ, ಅದ್ ಸರಿ, ನಿಮ್ ಬಜೆಟ್ ಎಷ್ಟಾಗ್ಬೋದು? ಏನೊಂದು 5 ಕೋಟಿಯಿಂದ 10 ಕೋಟಿ ಇದ್ರು ಓಕೆನೆ. ಓಹೋ, ಪ್ರೊಡ್ಯೂಸರ್ ನಾನ್ ಕೊಡಿಸ್ತೀನಿ, ಆದ್ರೆ ಒಂದೇ ಒಂದು ಕಂಡೀಷನ್. ಹೇಳಿ ತಂದೆ. ಸ್ವಲ್ಪ ದಿನ ನಿಮ್ ಮನೇಲಿ ಉಳ್ಕೊಳಕ್ ಜಾಗ ಬೇಕಿತ್ತು. ನಮ್ಮ ಮನೇಲಿ ತಾನೆ, ನಾನ್ ವ್ಯವಸ್ಥೆ ಮಾಡ್ಕೊಡ್ತೀನಿ. ಗಾಡಿ ನಮ್ ತಾತನ್ ಮನೆ ಇದೆಲ್ಲ ನಿಮ್ ತಾತಂದೇನ ಊರು? ಮುಗೀತ ಅವನ್ ಮಕ್ಕಕ್ಕೆ. ವರ್ಮ ನನಗೆ ಹೇಳಿದ್ರು ನೀನ್ ಡೈರೆಕ್ಟರ್ ಆಗ್ತೀಯ ಅಂತ. ಲೇ ಮಂಜಾ, ನೀರ್ಗೆ ಇಟ್ಟಿದ್ಯೇನೋ? ಏನು ನೀರು? ಬೀರಲ್ಲ, ನೀರು. ನೀರಾ? ಅಯ್ಯ, ತಗೋ ಕೊಡಿಲಿ. ಕುಡಿದ್ಬಿಟ್ಟು ಬೇಗ ಓಡಿಸಿ ಸಾಯಿ. ಇವನ್ಯಾರು? ಹಲೋ, ಅವಾಗ್ಲೇ ಹತ್ತಿರ್ಲಿಲ್ವ ಆ ಊರಲ್ಲಿ? ಇಲ್ಲ, ನಾನ್ ನೋಡಿಲ್ಲ. ಆಗ್ಲೇ ಒಳಬಾಗ್ಬಿಟ್ಟ. ನಾವ್ ಇಲ್ಲೇ ಸಾಯ್ಬೇಕಾ ಇಲ್ಲ ಒಳಗ್ ಬಂದ್ ಸಾಯ್ಬೇಕಾ? ಅಯ್ಯೋ, ಬಂದ್ ಸಾಯ್ರೋ. ಬಾಗ್ರು ಒಳಗಡೆ ನಡೆಯೋಣ. ಹತ್ತು ಡಾಕ್ಯುಮೆಂಟ್ಸ್ ತೋರಿಸಿ. ಸರ್, ಲೈಸೆನ್ಸ್ ಇದು ಸರ್. ರಿನ್ಯೂವಲ್ ಆಗಿದೆ ಸರ್. ಕರೆಕ್ಟ್ ಐತೆ. ನಡಿ ಸರ್, ತಗೊಳ್ಳಿ ಸರ್. ಇದು ಒಂದು ಲೈಸೆನ್ಸ್ ಅಲ್ಲೇ? ಹಾಂ, ಇದೆ ಸರ್. ಕೇಳ ಗಾಡಿ ಕೇಳ. ಮೂವ್ ಮಾಡಿ. ಒಂದು ನಿಮಿಷ ಸರಿ. ರುದ್ರೇಶ್ ಸರ್, ಯಾವ ಗಾಡಿನೂ ಬಿಡಬೇಡ್ರಿ. ಎಲ್ಲ ಗಾಡಿ RC ಬುಕ್, ಡಾಕ್ಯುಮೆಂಟ್ ಚೆಕ್ ಮಾಡ್ಬೇಕು. ಅದ್ರಾಗೂ ಕ್ಯಾಂಟ್ರ್ ಗಾಡಿಗಳನ್ನ ಚೆಕ್ ಮಾಡೋದು ಬಿಡಬೇಡ್ರಿ. ಸರ್, ನೀವು ಹೇಳಿದ್ದು ಅದೇ ತರ ಗಾಡಿ ಬರ್ತಾ ಇದೆ ಸರ್. ಬರ್ರಿ. ನಿನ್ನ ಕೇಳ್ಬಿಟ್ಟು ನಾನ್ ಬ್ರೇಕ್ ಹಾಕ್ಬೇಕಾ? ಸುಮ್ಮನೆ ಕುತ್ಕೊಳ್ಳ. ನಿನಗೆ ಎಂಡ್ ಕೊಡೋ ಮಾವ ಕಾಯ್ತಾವನೆ. ಡಾಕ್ಯುಮೆಂಟ್ಸ್ ಅಲ್ಲಿ ತಗೊಂಡು ಹೋಗು. ಸರಿ. ಎಲ್ಲಿ ನಂಬರ್ ಪ್ಲೇಟ್? ಊಟ ಮಾಡೋ ಪ್ಲೇಟ್ ಎಲ್ಲ ಕೇಳ್ತಾ ಇರೋದು, ನಂಬರ್ ಪ್ಲೇಟ್ ಹೋಗಿ ತೋರ್ಸು. ಲೆಫ್ಟು ರೈಟು ಹೇಳೋದು ಮಾತ್ರ ಕಂಡಕ್ಟರ್ ಕೆಲಸ. ನಂಬರ್ ಪ್ಲೇಟು, ನೇಮ್ ಪ್ಲೇಟು ಅಲ್ಲಿ ಕೇಳಿ. ನೀನು ಕಂಡಕ್ಟರ್ ಅದೇ, ಕಲೆಕ್ಟರ್ ರೇಂಜಿಗೆ ಬಿಲ್ಡಪ್ ಬೇಡ. ಮೊದಲ ನಂಬರ್ ಪ್ಲೇಟ್ ಹಾಕು ಸರ್. ರುದ್ರೇಶ್ ಸರ್, RC ಬುಕ್, ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಕಳಿಸ್ರಿ. ಆಯ್ತು ಸರ್. RC ಬುಕ್, ಲೈಸೆನ್ಸ್ ತೋರ್ಸೋ. ಕೊಟ್ಟೆ ಸರ್. ರುದ್ರೇಶ್ ಸರ್, ಈ ಗಾಡಿಯಲ್ಲಿ ಬರ್ರಿ. ಆಯ್ತು ಸರ್. ನಡಿಯೋ. ಸರಿ ಸರ್, ಆಯ್ತು. ಲೇ ಅಪ್ಪ ಸ್ವಾಮಿಗಳ, ಊರ್ ಬಂತ ಎದ್ದೇಳ್ರಪ್ಪ. ಜೊಲ್ಲು ವರ್ಸ್ಕೋ. ಇಳಿರಿ. ಇಳಿಯಪ್ಪ. ಕಾಸು ಕೊಟ್ರಪ್ಪ. ಯಾರು ಇವ್ರು? ನಿಮ್ಮ ತಂದೆಯವರಾ? ಹೌದು, ನನ್ನ ತಂದೆಯವರೇ. ಬಾಸು, ಒಂದೇ ಒಂದು ಹೆಲ್ಪ್ ಮಾಡ್ತೀರಾ ಸರ್? ನಿಮ್ಗಲ್ದೆ ಬೇರೆ ಯಾರಿಗೆ ಹೆಲ್ಪ್ ಮಾಡಲಿ ಹೇಳಿ ಸರ್, ಅದೇನು ಅಂತ. ಆದರೆ ಒಂದು ಮಾತು ಸರ್, ದುಡ್ಡು ಅನ್ನೋದನ್ನ ಬಿಟ್ಟು ಬೇರೆ ಏನು ಬೇಕಾದರೂ ಕೇಳಿ ಸರ್, ಹೆಲ್ಪ್ ಮಾಡ್ತೀನಿ. ಕೊಟ್ಟ ಮಾತಿಗೆ ತಪ್ಪಬಾರ್ದು. ಮಾತಿಗೆ ತಪ್ಪಿದ್ರೆ ಆ ಶಿವ ಮೆಚ್ತಾನ ಸರ್? ನನಗೆ ಈ ಗಾಡಿ ಬೇಕಾಗಿತ್ತು. ಈ ಗಾಡಿನಾ? ದುಡ್ಡು ಕೊಡ್ತೀನಿ. ಎರಡು ಕಂತು ಬಾಕಿ ಇದೆ ಸರ್. ರಾಕ್ಲೈನ್ ವೆಂಕಟೇಶನ್ ಫ್ರೆಂಡೇ ಗ್ಯಾರಂಟಿ. ಮರೀದೇ ಕಟ್ಬಿಡಿ ಸರ್. ಆಯಿತು.
ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲಿ ಲೆಫ್ಟಾ ರೈಟಾ? ಲೆಫ್ಟು. ಇನ್ನ ಎಷ್ಟು ದೂರ ಇದೆ ಗುರು? ಇಲ್ಲೇ ಬಂತು ನಡಿಗು. ಆಕಾಶವೇ ಬೀಳಲೆ ಮೇಲೆ ನಾನೆಂದು. ಓಯ್ ನೋಡ್ಕೊಂಡು ಓಡ್ಸ್ ಗುರು. ಒಳ್ಳೆ ಸವಾಸ ಆಯ್ತು. ಇಲ್ಲಿಂದ ಎಷ್ಟು ದೂರ ಇನ್ನ? ತೀರ್ಥಹಳ್ಳಿ ದಾಟದ್ಮೇಲೆ ನಮ್ಮೂರೇ. ರಾಜಮೌಳಿ ಅವ್ರು ನೀನೇ ಹೀರೋ ಆಗೋಂದ್ರು. ಗದೆ ಹತ್ತಕ್ಕಾಗ್ಲಿಲ್ಲ ನನ್ನ ಕೈಲಿ. ಇಲ್ಲಾಂದ್ರೆ ಇವತ್ತು ಒಂದೇ ಸಮನೆ ವಟ ವಟ ಅಂತೆಲ್ಲ. ಏಯ್ ನೀನೇಂದ್ರು ಎಲ್ಲಂದ್ರಲ್ಲಿ ಗಾಡಿ ನುಗ್ಗಿಸ್ತೀಯಾ? ಹೆಂಗಂದ್ರಂಗ್ ನುಗ್ಗಿಸ್ತೀಯ, ಹೆಂಗಂದ್ರಂಗ್ ತಿರ್ಗಿಸ್ತೀಯಾ? ಇದೇ ಮುತ್ತಾಲ ಮುಂತೋಪು. ಇದೇನಪ್ಪ ನೀನು ಒಳ್ಳೆ ಕಾಡೊಳಗೆ ತಂದು ನಿಲ್ಸ್ಬಿಟ್ಟೆ. ಇವ್ ಸವಾಸ ಬೇಡ. ಇವನೇನಪ್ಪ ಈ ಕಾಡೊಳಗೆ ತಂದು ನಿಲ್ಸ್ಬಿಟ್ಟ. ಏ ಗುರು, ಈ ಕಾಡಲ್ಲಿ ಯಾಕಪ್ಪ ತಂದು ನಿಲ್ಸ್ಬಿಟ್ಟ ಗಾಡಿ? ನಮ್ ತಾತನ್ ಮನೆ. ಸೈಲೆನ್ಸ್. ಜಾಸ್ತಿ ಮಾತಾಡ್ಬೇಡ. ಬಿಟ್ಟ ಅಂದ್ರೆ ನೋಡು. ನಮ್ ತಾತನ್ ಮನೆ ಒಳಗೆ ಭೂತ್ ಬಂಗ್ಲಾ ಇದ್ದಂಗಿದೆ. ಅಲ್ಲೇ ತಗೊಂಡು ನಿಲ್ಸೋಂತೆ. ನಡಿ ಗಾಡಿ. ಇದೇನು ಆಡಿನ BMW? ನಿಮ್ ತಾತನೂರಿಗೆ ತಗೊಳೋಕೆ. ಇದ್ರಲ್ಲಿ ಹೋದ್ರೆ ಜನ ನಗ್ತಾರೆ. ನೀನ್ ಬೇರೆ ಪ್ರೊಡ್ಯೂಸರ್ ಡೈರೆಕ್ಟರ್ ಅಂತ ಬೇಜಾನ್ ಬಿಲ್ಡಪ್ ಕೊಟ್ಟಿರ್ತೀಯ. ಹೌದಲ್ವಾ? ನೀನ್ ಡೈರೆಕ್ಷನ್ ಮಾಡುವಾಗ ಈ ಗಾಡಿ ಯೂಸ್ ಆಗುತ್ತೆ. ಓ, ಈ ಐಡಿಯಾನೇ ಬರ್ಲಿಲ್ಲ ಗುರು ನಂಗೆ. ನಿಮ್ಗೆ ಸ್ವಲ್ಪನಾದ್ರೂ ಕ್ರಿಯೇಟಿವಿಟಿ ಇದೆ ತಾನೆ? ಕ್ರಿಯೇಟಿವ್ ಬಗ್ಗೆ ಮಾತ್ರ ಮಾತಾಡ್ಬೇಡ, ಗೊತ್ತಾಯ್ತಾ? ಪ್ರೊಡ್ಯೂಸರ್ನ ಕೊಡ್ಸು, ನೀನೇ ಹೀರೋ. ಇಲ್ಲೇ ಒಂದ್ ಒಳ್ಳೆ ಕತೆನ ರೈ ಮಾಡ್ಕೊಟ್ಬಿಡ್ತೀನಿ. ಹೌದೌದು. ಏನ್ ರೀಮೇಕ್ ಮಾಡ್ಬಿಡ್ತೀಯಾ? ಯಾಕ ಓವರ್ ಆಯ್ತು. ಹೋಗೋಣ. ಬ್ಯಾಗಲ್ಲಿ ಇಟ್ಕೊಂಡ್ರು CD ಏನಾದ್ರು ನೋಡ್ಬಿಟ್ನ? ಹುಷಾರ್. ಅಲ್ಲ, ಇದು ನಮ್ಮ ತಾತ ಕಟ್ಸಿದ್ದು ದೇವಸ್ಥಾನ. ಕೈ ಮುಗಿ. ಅಮ್ಮ ತಾಯಿ, ನೋಡು ಅಲ್ಲೆಲ್ಲ ಕಾಣಿಸ್ತಾ ಇದಾವ ಮನೆಗಳು. ಎಲ್ಲ ನಮ್ಮ ತಾತ ಕೊಟ್ಟಿರೋದು ಫ್ರೀಯಾಗಿ. ಈಗ ನೋಡಿ, ಈ ಕಡೆದೆಲ್ಲ ಅಷ್ಟೇ. ಈ ರೋಡ್ ಗೌರ್ಮೆಂಟಿಗೆ ಬಿಟ್ಕೊಟ್ಬಿಟ್ರು. ಏನ್ ರಾಜಣ್ಣ, ನಿನ್ ಹೆಂಡತಿ ವಾಪಸ್ ಬಂದ್ಲಾ? ಸುಮ್ನೆ ಬಾರೋ ಮಂಜ. ಎಲ್ಲಿ? ಈ ಕಡೆ? ಆ ಕಡೆನೆ. ರಾತ್ರಿ ಹಾಕೊಳ್ಳೋ ನೈಟಿನ ಬೆಳಿಗ್ಗೆ ಹಾಕೊಂಡು ಕುಂತವಳೆ. ಏನ್ ರಿಸೆಪ್ಷನ್ಗ? ರೋಡ್ ಹಾಕ್ಸ್ಬೇಕು. ಯಾವಾಗ ಹಾಕ್ಸ್ತಾರೋ ಏನೋ. ಏನ್ ಹನುಮಂತಣ್ಣ, ಚೆನ್ನಾಗಿದ್ಯಾ? ಓನಪ್ಪ, ಚೆನ್ನಾಗಿದ್ದೀನಿ. ಗಂಗಕ್ಕ ಎಲ್ಲಿ ಯಜಮಾನ್ರು? ನಿನಗೆ ಪಿಕ್ಚರ್ ತೆಗಿಯಕ್ ಹೋಗೋಣ, ಹೋಗಪ್ಪ. ನೋಡಿ ಶಿವಣ್ಣ, ನಮ್ಮ ಊರಿನ ಜಾತ್ರೆ ಖರ್ಚು ವೆಚ್ಚನೆಲ್ಲ ನಾನೇ ನೋಡ್ಕೋತೀನಿ. ಯಾವುದೇ ದುಂಬಿ ಗಲಾಟೆ ನಡೆದಿರೋ ಹಾಗೆ ದೇವಿ ಜಾತ್ರೆ ಚೆನ್ನಾಗಿ ನಡೀಲಿ. ಎಲ್ರೂ ಬಂದ್ರು, ಇಲ್ಲೇ ಆಟ ಶೇಖರ್, ಏನ್ ಮಾವ? ನೋಡಿ, ಅವ್ರಿಗೆ 1 ಲಕ್ಷ ರೂಪಾಯಿ ತಂದ್ಕೊಡಿ. ಸರಿ ಮಾವ. ಅಮ್ಮ ಅಮ್ಮ, ಅಕ್ಕಂಗೆ ಯಾವಾಗ ಮದ್ವೆ? ಇವನೊಬ್ಬ ಅಕ್ಕನ್ ಮದ್ವೆ ಈಗ್ಲೇ ಮಾಡಕ್ ಹೊರಟ್ಬಿಟ್ಯಾ? ನಿಮ್ ಚಿಕ್ಕಮ್ಮನ್ ಕೇಳಪ್ಪ, ಹೇಳ್ತಾರೆ. ನಿಮ್ಮಕ್ಕ ರಾಜ್ಕುಮಾರಿ ಅಲ್ವಾ? ದಕ್ಷಿಣ ದಿಕ್ಕಿನಿಂದ ಒಬ್ಬ ಸುಂದರವಾದ ರಾಜ್ಕುಮಾರ ಬಂದು ನಿಮ್ಮಕ್ಕನ್ ಮದ್ವೆ ಆಗ್ತಾನೆ. ಇದೇ ನಮ್ ತಾತನ್ ಮನೆ. ಏನೇ ಇವತ್ತು ಇಷ್ಟೊಂದು ಚೆನ್ನಾಗಿ ರೆಡಿ ಆಗ್ತಾ ಇದೆಯಾ? ನಿನಗೆ ನೀನು ಐಶ್ವರ್ಯ ದೀಪಿಕಾ ಪಡ್ಕೊಡಿ ಅನ್ಕೊಂಡ್ಬಿಟ್ಟಿದ್ದೇನೆ. ನಾನು ಅವ್ರು ಯಾರು ಅಲ್ದೇ ಇರಬಹುದು, ಆದ್ರೆ ನನ್ನಂತೋಳ್ ದಕ್ಬೇಕು ಅಂದ್ರೆ ಅವ್ರು 7 ಜನ್ಮದ ಪುಣ್ಯ ಪಡ್ಕೊಂಡ್ ಬಂದಿರ್ಬೇಕು. ಅಲ್ವಾ ಡಾರ್ಲಿಂಗ್ ಸುಮಿ? ಅಲ್ಲ, ನಮ್ ತಾತನ್ ಮನೆ ಅಂದೆ, ನಿಮ್ ತಾತನ್ ಮನೆ ಅಲ್ಲ. ಬಾ, ಅವ್ರಿಗೆ ದುಡ್ಡು ಕೊಡಿ. ತಗೊಳ್ಳಿ. ಬರ್ತೀವಣ್ಣರೇ. ಬರ್ತೀವಿ. ಅವರೇ ನಮ್ ತಾತ. ಬಂದ ನೋಡ್ ರಾಜ್ಕುಮಾರ. ತಾತ ಚೆನ್ನಾಗಿದ್ದೀರಾ? ಇವರು ನನ್ನ ಫ್ರೆಂಡ್ ಸೂರ್ಯ ಅಂತ. ನಮಸ್ತೆ ತಾತ. ನಮಸ್ಕಾರ. ಏನ್ ಮಾಡ್ಕೊಂಡಿದ್ಯಪ್ಪ? ಅದು ತಾತ, ಇವರು ರೂರಲ್ ಸೆನ್ಸೇಷನಲ್ ಡೆವಲಪ್ಮೆಂಟ್ ಅಂಡ್ ಆಂಟಿಬಯೋಟಿಕ್ ಶಿಪ್ ಅಲ್ಲಿ. ಅಯ್ಯೋ, ನೀನೇ ಹೇಳ್ಬಿಡಪ್ಪ. ಕರ್ನಾಟಕದಲ್ಲಿ ಹುಟ್ಟಿ ಅಚ್ಚ ಕನ್ನಡದಲ್ಲಿ ಮಾತಾಡೋದು ಮೊದಲು ಕಲಿ ತಾತ. ಅಂದ್ರೆ ಹಳ್ಳಿಗಳಲ್ಲಿ ಕೃಷಿ ಅಭಿವೃದ್ಧಿ ಹೇಗ್ ಮಾಡ್ಬೇಕಂತ ಊರ್ ಜನಕ್ಕೆ ತಿಳ್ಸಕ್ ಬಂದಿದ್ದೀನಿ. ಹಳ್ಳಿ ಹುಡುಗರೆಲ್ಲ ಪಟ್ಟಣಕ್ಕೆ ಹೋಗ್ತಿರೋಂಥ ಈ ಕಾಲದಲ್ಲಿ ನೀನು ಪಟ್ಟಣದಿಂದ ಹಳ್ಳಿಗೆ ಬಂದು ಹಳ್ಳಿ ಜನರಿಗೆ ಸಹಾಯ ಮಾಡಬೇಕು ಅಂತ ನಿಂತಿದೆಯಲ್ಲ, ನಿನ್ನನ್ನು ಮೆಚ್ಕೊಳ್ಳೇಬೇಕು. ಥ್ಯಾಂಕ್ ಯು ತಾತ. ನನ್ನ ಫ್ರೆಂಡ್ 1-2 ತಿಂಗಳು ಮನೇಲಿ ಇರ್ಬೇಕು ಅಂತ ಬಂದಿದ್ದಾನೆ. ಅಮ್ಮ, ಧಾರಾಳವಾಗಿರ್ಬೋದಪ್ಪ.
ಅದಕ್ಕೆ ಇವ್ರೇನಾ ಅಕ್ಕನ್ ಮದ್ವೆ ಆಗೋ ರಾಜ್ಕುಮಾರ? ಛೀ ಇವ್ ನಮ್ಮನೆ ಗಣೇಶ. ರೈಟ್ ಸೈಡ್. ಚಿಕ್ಕಮ್ಮ ಇವ್ನ್ ಯಾರೋ ಬೆಂಗಳೂರಿಂದ ಬಂದಿದ್ದಾನೆ. ಈ ಸಿಟಿ ಅವ್ರನ್ನ ನಂಬಾರ್ದು. ತಾತಂಗ್ ಹೇಳು. ಹ, ಚಿಕ್ಕಮ್ಮ ನೀನಾದ್ರೂ ಹೇಳು. ಲೇ ಹೋಗೆ, ಅಪ್ಪ ಹೇಳದ್ಮೇಲೆ ಮುಗೀತು.